ಉಪಾಧ್ಯಕ್ಷ ಸಿನಿಮಾದ ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಈ ಥರದೊಂದು ನಿರ್ಧಾರ ಅವಶ್ಯಕತೆ ಇತ್ತಾ? ಹೀರೋ ಆಗಿ ಅಪ್ಗ್ರೇಡ್ ಮಾಡುವಂತಹ ಎಲಿಮೆಂಟ್ಸ್ಗಳನ್ನು ಎಲ್ಲೂ ಕೂಡ ನಿರ್ದೇಶಕರು ತೋರಿಸೇ ಇಲ್ಲ. ಇನ್ಕಮ್ ಐ ಡೋಂಟ್ ಥಿಂಕ್ ಸೊ. ಅವರಿಗೆ ಒಳ್ಳೆ ಇನ್ಕಮ್, ಬೇರೆ ಯಾವುದೇ ಸೋರ್ಸಿಂದನೂ ಇನ್ಕಮ್ ಇಲ್ಲ. ಚಿಕ್ಕಣ್ಣ ಈ ಸಿನಿಮಾದ ಹೀರೋನೇ, ಬಟ್ ಹೀರೋಯಿಕ್ ಎಲಿಮೆಂಟ್ಸ್ ಎಲ್ಲೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಟ ಚಿಕ್ಕಣ್ಣ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಂಡಿರುವಂತಹ ಉಪಾಧ್ಯಕ್ಷ ಸಿನಿಮಾದ ರಿವ್ಯೂವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ಉಪಾಧ್ಯಕ್ಷ ಸಿನಿಮಾ ಅನೌನ್ಸ್ ಆದಾಗ ಆ್ಯಕ್ಚುಲಿ ಉಮಾಪತಿ ಶ್ರೀನಿವಾಸ್ ಅವರು ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಮಲೈಕಾ ವಸುಪಲ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಚಿಕ್ಕಣ್ಣ ಅವರು ಮೊದಲನೇ ಬಾರಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಚಿತ್ರ ಅನೌನ್ಸ್ ಆದಾಗ ಆ್ಯಕ್ಚುಲಿ ಒಂದು ಅನುಮಾನ ಅಂತೂ ಬಂದಿತ್ತು. ಚಿಕ್ಕಣ್ಣ ಅವರು ಆರಾಮಾಗಿ ಕಾಮಿಡಿ ರೋಲ್ಸ್ಗಳನ್ನು ಮಾಡಿಕೊಂಡು ಪೋಷಕ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅವರ ಒಂದು ಚಿತ್ರ ಜೀವನದ ಜರ್ನಿ. ಯಾಕೆ ಈ ರೀತಿ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ನಾವು ಒಬ್ಬ ಕಾಮಿಡಿಯನನ್ನು ಮಿಸ್ ಮಾಡ್ಕೊಂಡು ಬಿಡ್ತೀವ ಅನ್ನುವಂತಹ ಒಂದು ಅನುಮಾನ ಕೂಡ ಹುಟ್ಕೊಂಡಿತ್ತು ಈ ಒಂದು ಉಪಾಧ್ಯಕ್ಷ ಸಿನಿಮಾ ಅನೌನ್ಸ್ ಆದಾಗ. ಅಟ್ ದ ಸೇಮ್ ಟೈಮ್ ಆಲ್ರೆಡಿ ಒಂದು 220+ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಅವರು ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಮತ್ತು ಕಾಮಿಡಿ ಪಾತ್ರಗಳಲ್ಲಿ. ಸೊ ಇನ್ಕಮ್ಗೇನು ಅವ್ರಿಗೇನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕರಿಯರು. ಸೊ ಈ ಟೈಮಲ್ಲಿ ಈ ಥರದೊಂದು ನಿರ್ಧಾರ ಅವಶ್ಯಕತೆ ಇತ್ತಾ ಅನ್ನುವಂತಹ ಒಂದು ಭಾವನೆ ಕೂಡ ಬಂದಿತ್ತು ಆ್ಯಕ್ಚುಲಿ. ಯಾಕೆಂದರೆ ಇನ್ಫ್ಯಾಕ್ಟ್ ನೀವು ಪ್ರಾಕ್ಟಿಕಲ್ ಆಗಿ ನೋಡೋಕೆ ಹೋದರೆ ಚಿಕ್ಕಣ್ಣ ಅವರು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಈ ಉಪಾಧ್ಯಕ್ಷ ಸಿನಿಮಾದಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಅವರು ಬೇರೆ ಯಾವುದೇ ಸಿನಿಮಾಗಳಲ್ಲಿ ಪಾಪ ಅವರು ಪಾತ್ರಗಳನ್ನು ಮಾಡಿಲ್ಲ. ಆಲ್ಮೋಸ್ಟ್ ಅವ್ರದ್ದು ಇನ್ಕಮ್ ಐ ಡೋಂಟ್ ಥಿಂಕ್ ಸೊ. ಅವರಿಗೆ ಒಳ್ಳೆ ಇನ್ಕಮ್, ಬೇರೆ ಯಾವುದೇ ಸೋರ್ಸಿಂದನೂ ಇನ್ಕಮ್ ಇಲ್ಲ. ಸೋಲ್ಲಿ ಅವರು ಈ ಒಂದು ಉಪಾಧ್ಯಕ್ಷ ಸಿನಿಮಾನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಇದರಿಂದನೇ ಅವರಿಗೆ ನೆಕ್ಸ್ಟ್ ಅಂದರೆ ಈ ಸಿನಿಮಾದ ರಿಸಲ್ಟ್ ನೋಡಿಕೊಂಡೇ ಪಾಪ ಅವರು ನೆಕ್ಸ್ಟ್ ತಮ್ಮ ಪ್ರಾಜೆಕ್ಟ್ಗಳನ್ನು ಡಿಸೈಡ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಅವರೇ ತಂದುಕೊಂಡ್ಬಿಟ್ಟಿದ್ದಾರೆ. ಯಾಕೆ ಈ ಸಿಚುವೇಶನ್? ಆ್ಯಕ್ಚುಲಿ ಅವ್ರು ಒಳ್ಳೆ ರೀತಿಯಲ್ಲಿ ಹೋಗ್ತಿತ್ತಲ್ಲ ಅಂತ ಒಂದು ಯೋಚನೆ ಬಂದಿತ್ತು. ಬಟ್ ಎಲ್ಲೂ ಕೂಡ ಸ್ನೇಹಿತರೆ, ಉಪಾಧ್ಯಕ್ಷ ಸಿನಿಮಾ ನೋಡಿದಾಗ ಒಬ್ಬ ಕಾಮಿಡಿಯನ್ ಆಗಿದ್ದಂತಹ ಚಿಕ್ಕಣ್ಣನವರನ್ನು ಹೀರೋ ಆಗಿ ಅಪ್ಗ್ರೇಡ್ ಮಾಡುವಂತಹ ಎಲಿಮೆಂಟ್ಸ್ಗಳನ್ನು ಎಲ್ಲೂ ಕೂಡ ನಿರ್ದೇಶಕರು ತೋರಿಸೇ ಇಲ್ಲ. ಕಾಮಿಡಿ ಕ್ಯಾರೆಕ್ಟ್ರು, ಈಗ ಚಿಕ್ಕಣ್ಣ ಅವ್ರನ್ನ ನಾವು ಕಾಮಿಡಿಯಾಗೇ ನೋಡಿದ್ದೀವಿ. ಸೊ ಈ ಒಂದು ಚಿತ್ರದಲ್ಲೂ ಕೂಡ ಯಾವುದೇ ಹೀರೋಯಿಕ್ ಎಲಿಮೆಂಟ್ಸ್ಗಳನ್ನು ಸುಮ್ಮನೆ ತುರುಕದೇನೆ ಅವರನ್ನು ಏನು ಉಪಾಧ್ಯಕ್ಷ ಕ್ಯಾರೆಕ್ಟರ್ ಇತ್ತಲ್ಲ ಅಧ್ಯಕ್ಷ ಸಿನಿಮಾದಲ್ಲಿ, ಅದೇ ರೀತಿಯೇ ಈ ಒಂದು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಿದ್ದಾರೆ. ಕಾಮಿಡಿಯನ್ ಆಗೇ ಈ ಒಂದು ಸಿನಿಮಾದಲ್ಲಿ ಚಿಕ್ಕಣ್ಣ ಅವರನ್ನು ಬಹಳ ವಿಚಾರಗಳಲ್ಲಿ ತೋರಿಸಿದ್ದಾರೆ. ಬಟ್ ಅಫ್ಕೋರ್ಸ್ ಒಂದು ಆ್ಯಕ್ಟಿಂಗ್ ಪೊಟೆನ್ಷಿಯಲನ್ನು ಕೂಡ, ಅಂದರೆ ಈ ವ್ಯಕ್ತಿಗೆ ಒಂದು ಸೋಲೋ ಹೀರೋ ಆಗಿ ಒಂದು ಸಿನಿಮಾದಲ್ಲಿ ನಮಗೆ ಚಿಕ್ಕಣ್ಣ ಅವ್ರನ್ನ ನೋಡಿ ಇಷ್ಟ ಆಗುತ್ತೆ ಅನ್ನುವಂತಹ ಎಲಿಮೆಂಟ್ಸನ್ನು ಕೂಡ ಆ್ಯಕ್ಚುಲಿ ಅನ್ನುವಂತಹ ಸೀನ್ಸ್ಗಳನ್ನು ಕೂಡ ನಿರ್ದೇಶಕರು ಬರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಚಿಕ್ಕಣ್ಣ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಬ್ಬ ಹೀರೋ ಆಗಿ ನಮ್ಮನ್ನು ಇಂಪ್ರೆಸ್ ಮಾಡ್ತಾರೆ. ಡೆಫಿನೆಟ್ಲಿ ಚಿಕ್ಕಣ್ಣ ಈ ಸಿನಿಮಾದ ಹೀರೋನೇ, ಬಟ್ ಹೀರೋಯಿಕ್ ಎಲಿಮೆಂಟ್ಸ್ ಎಲ್ಲೂ ಇಲ್ಲ. ಜಸ್ಟ್ ಅವರನ್ನು ಆ್ಯಸ್ ಎ ಕಾಮಿಡಿಯನ್ ನಾವೇನು ಹಾಗೆ ನೋಡಿದ್ದೀವಲ್ಲ ಇಲ್ಲಿ ತನಕ, ಕಾಮಿಡಿಯನ್ ಆಗೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಅವ್ರದ್ದೇ ಮುಖ್ಯ ಪಾತ್ರ ಅಷ್ಟೇ. ಸೊ ಚಿಕ್ಕಣ್ಣ ಅವರು ಈ ನಿಟ್ಟಿನಲ್ಲಿ ನೋಡುವಾಗ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರ, ನಾನು ಹೀರೋ ಆಗ್ತೀನಿ ಅನ್ನುವಂತಹ ಒಂದು ನಿರ್ಧಾರ ಏನಿದೆಯಲ್ಲ ಅದೆಲ್ಲೂ ಕೈಕೊಟ್ಟಿಲ್ಲ ಅವ್ರಿಗೆ. ಈ ಸಿನಿಮಾ ಆ್ಯಸ್ ಅ ಕಾಮಿಡಿ ಎಂಟರ್ಟೈನರ್ ಜನಗಳಿಗೆ ರಂಜಿಸುತ್ತೆ ಅಂತ ಡೆಫಿನೆಟಾಗಿ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಸ್ನೇಹಿತರೆ, ಅಧ್ಯಕ್ಷ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಆ ಒಂದು ಸಿನಿಮಾದಲ್ಲಿ ಗೆಜ್ಜೆಪುರ ಅನ್ನುವಂತಹ ಹಳ್ಳಿ ಇರುತ್ತೆ, ಶಿವರುದ್ರೇಗೌಡ ಅನ್ನುವಂತಹ ರವಿಶಂಕರ್ ಅವರ ಪಾತ್ರ ಇರುತ್ತೆ. ಹಾಗೆಯೇ ಚೀತು ಯುವಕರ ಸಂಘದ ಅಧ್ಯಕ್ಷ ಪಾತ್ರದಲ್ಲಿ ಶರಣ್ ಅವರು ಕಾಣಿಸ್ಕೋತಾರೆ. ಉಪಾಧ್ಯಕ್ಷ ಪಾತ್ರದಲ್ಲಿ ನಮ್ಮ ಚಿಕ್ಕಣ್ಣ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಅದೇ ಉಪಾಧ್ಯಕ್ಷನ ಪಾತ್ರವನ್ನೇ ಅದನ್ನೇ ಸ್ವಲ್ಪ ಬಿಲ್ಡ್ ಮಾಡಿ ಇವಾಗ ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಅಧ್ಯಕ್ಷ ಊರಲ್ಲಿರಲ್ಲ. ಯಾಕೆಂತಂದರೆ ಶಿವರುದ್ರೇಗೌಡರ 3ನೇ ಮಗಳನ್ನು ಓಡಿಸ್ಕೊಂಡು ಹೋಗಿ ಮದುವೆಯಾಗಿ ಬೇರೆ ಊರಲ್ಲಿ ಅಧ್ಯಕ್ಷ ಅವರಿದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಗೆಜ್ಜೆಪುರದಲ್ಲಿ ಉಪಾಧ್ಯಕ್ಷಂದೇ ಹಾವಳಿ. ಸೊ ಉಪಾಧ್ಯಕ್ಷನ ಕ್ಯಾರೆಕ್ಟರ್ ಮೇಲೇ ಈ ಸಿನಿಮಾ ಹೋಗುತ್ತೆ. ಪ್ಲಸ್ ಏನು ಅಧ್ಯಕ್ಷ ಸಿನಿಮಾದಲ್ಲಿ ಅಧ್ಯಕ್ಷ ಮತ್ತು ಶಿವರುದ್ರೇಗೌಡರ ಮಧ್ಯೆ ಏನೊಂದು ಟಗ್ ಆಫ್ ವಾರ್ ಇರುತ್ತಲ್ಲ ಇಡೀ ಸಿನಿಮಾದಲ್ಲಿ, ಒಂದು ಕಾಮಿಕಲ್ ಟಗ್ ಆಫ್ ವಾರ್ ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ಉಪಾಧ್ಯಕ್ಷನ ಪಾತ್ರ ಅಂದರೆ ಚಿಕ್ಕಣ್ಣ ಅವರು ಶಿವರುದ್ರೇಗೌಡರ ಜೊತೆಗೆ ಆ ಒಂದು ಟಗ್ ಆಫ್ ವಾರನ್ನು ಮುಂದುವರಿಸಿದ್ದಾರೆ. ತುಂಬಾ ಕಾಮಿಕಲ್ ಎಲಿಮೆಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಬಟ್ ಕೆಲವೊಂದು ಕಡೆ ಆ್ಯಕ್ಚುಲಿ ಸ್ವಲ್ಪ ಫೋರ್ಸ್ಫುಲಿ ಕಾಮಿಡಿಯನ್ನು ಜನ್ರೇಟ್ ಮಾಡುವಂತಹ ಪ್ರಯತ್ನ ಆಯಿತು ಅಂತ
ಅನ್ನಿಸ್ತು ಕೆಲವೊಂದು ಸೀನ್ಸ್ಗಳಲ್ಲಿ. ಬಟ್ ಅದು ತುಂಬ ದೊಡ್ಡ ಫ್ಲಾ ಅಂತ ನಾನು ಹೇಳಲ್ಲ. ಬಟ್ ಏನೊಂದು ಈ ಅಧ್ಯಕ್ಷ ಅದೊಂದು ಫಾರ್ಮ್ಯಾಟ್ ಇತ್ತು ಗೊತ್ತಾ ಸಿನಿಮಾದು, ಅಂದರೆ ಕಾಮಿಕಲ್ ಎಲಿಮೆಂಟ್ಸ್ ಬಟ್ ಎಲ್ಲೂ ಕೂಡ ತುಂಬ ಒಂದು ಸೀರಿಯಸ್ ಆಗದೆ ಇರುವಂತಹ ಕೆಲವೊಂದು ಸೀಕ್ವೆನ್ಸಸ್ಗಳು, ಅದನ್ನೇ ಆ ಫಾರ್ಮ್ಯಾಟನ್ನೇ ಇದರಲ್ಲೂ ಕೂಡ ಫಾಲೋ ಮಾಡಿದ್ದಾರೆ. ಈಗ ಚಿಕ್ಕಣ್ಣ ಅವ್ರು ಹೀರೋ ಆದರು ಅಂದ ತಕ್ಷಣ ಸುಮ್ಮನೆ ಯಾವುದೋ ಒಂದು ಫೈಟ್ ಇಟ್ಬಿಟ್ಟು ಅವ್ರಿಗೆ ಫೈಟ್ ಮಾಡಿಸಿರೋದು, ಆ ಥರದ್ದೆಲ್ಲ ಅನ್ನೆಸೆಸರಿ ಸೀನ್ಸನ್ನು ತೋರಿಸೇ ಇಲ್ಲ. ಜಸ್ಟ್ ಆ್ಯಸ್ ಅನ್ ಅಂಡರ್ ಡಾಗೇನೆ ಉಪಾಧ್ಯಕ್ಷನ ಕೈಲಿ ಏನಾಗಲ್ಲ, ಶಿವರುದ್ರೇಗೌಡನೇ ಒಂಥರ ಸ್ಟ್ರಾಂಗ್ ಅನ್ನೋ ಥರನೇ ಈ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಇದೇ ಈ ಒಂದು ಡಿಸಿಷನ್ ಇದೆಯಲ್ಲ, ಇದೇ ಈ ಒಂದು ಚಿತ್ರದ ಒಂದು ಪಾಸಿಟಿವ್ ಪಾಯಿಂಟ್ಸ್ ಅಂತ ಡೆಫಿನೆಟಾಗಿ ಅಂದ್ಕೋಬೋದು. ಯಾಕೆಂದರೆ ಎಲ್ಲೊಂದು ಕಡೆ ಸುಮ್ಮನೆ ಚಿಕ್ಕಣ್ಣ ಹೀರೋ ಆಗೋದ್ರಲ್ಲ ಅಂತ ಅವ್ರನ್ನ ಹೀರೋ ಥರ ತೋರ್ಸೋಕೆ ಹೋಗಿದ್ದಿದ್ರೆ ಡೆಫಿನೆಟಾಗಿ ಆ ಐಡಿಯಾ ಕೈ ಕೊಟ್ಟಿರೋದು. ಅಟ್ ದ ಸೇಮ್ ಟೈಮ್ ಈಗ ಇನ್ಫ್ಯಾಕ್ಟ್ ಹೀರೋ ಹೀರೋಯಿನ್ ಮಧ್ಯೆ ಲವ್ ಆಗುತ್ತಲ್ಲ, ಅದನ್ನು ಕೂಡ ಏನೋ ಚಿಕ್ಕಣ್ಣ ಭಾರಿ ಸೂಪರ್ ಆಗಿದ್ದಾರೆ ನೋಡೋಕ್ಕೆ, ಅವ್ರ ಅಂದ ಚಂದ ನೋಡಿ ಹೀರೋಯಿನ್ ಅವರನ್ನು ಲವ್ ಮಾಡಿಬಿಡ್ತಾರೆ ಅನ್ನೋ ಥರನೂ ತೋರಿಸಿಲ್ಲ. ಆ್ಯಕ್ಚುಲಿ ಹೀರೋಯಿನ್ ಒಂಥರ ಚೈಲ್ಡ್ ಥರ ಆಡ್ತಾ ಇರ್ತಾರೆ. ಸೊ ಆ ಒಂದು ಅಡಾಲಸೆಂಟ್ ಏಜಲ್ಲಿ ಗೊತ್ತಲ್ಲ, ಯಾರನ್ನು ನೋಡಿದ್ರು ಚೆನ್ನಾಗಿ ಕಾಣ್ತಾ ಇರ್ತಾರೆ ಹುಡುಗಿರಿಗೆ. ಸೊ ಇವ್ರನ್ನ ನೋಡಿದಾಗ ಆ್ಯಕ್ಚುಲಿ ಶಾರುಖ್ ಖಾನ್ ಥರ ಕಾಣಿಸ್ತಾರೆ ಚಿಕ್ಕಣ್ಣ ಅವರು. ಸೊ ಶಾರುಖ್ ಖಾನ್ ಥರನೇ ಅಂದ್ಕೊಂಡು ಬೇರೆ ಬೇರೆ ಹೀರೋಗಳನ್ನೆಲ್ಲ ಇವರಲ್ಲಿ ಕಲ್ಪನೆ ಮಾಡ್ಕೊಂಡು ಆ್ಯಕ್ಚುಲಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದನ್ನು ಒಂದು ರೀತಿ ಗೇಲಿ ಮಾಡ್ಕೊಳ್ಳೋ ರೀತಿ ಕೂಡ ಒಂದು ಸೀನ್ ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಬಸ್ ಒಳಗಡೆ ಒಂದು ಸೀನ್ ಆಗುತ್ತೆ, ಅದರಲ್ಲಿ ಒಂದಿಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ, ಎಂಥ ಚೆನ್ನಾಗಿರೋ ಹುಡುಗಿಗೆ ಇಂಥ ಹುಡುಗನ ಅನ್ನೋ ಥರ. ಸೊ ಅಂದರೆ ಚಿಕ್ಕಣ್ಣ ಅವರು ಆ್ಯಸ್ ಎ ಕಾಮಿಡಿಯನ್ ಆಗಿ ನಮಗೇನು ಪಿಕ್ಚರ್ ಕೊಟ್ಟಿದ್ದಾರಲ್ಲ ಅವರ ಇಷ್ಟು ಒಂದು ಸಿನಿ ಕರಿಯರ್ನಲ್ಲಿ, ಅದೇ ಥರದ ಪಿಕ್ಚರನ್ನು ಈ ಸಿನಿಮಾದಲ್ಲೂ ಕೊಡ್ತಾರೆ. ಎಲ್ಲೂ ಕೂಡ ಹೀರೋ ಆಗುವಂತಹ ಪ್ರಯತ್ನವನ್ನು ಅವ್ರು ಮಾಡಿಲ್ಲ. ಇದೇ ಒಂದು ಧನಾತ್ಮಕ ಅಂಶ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಆಲ್ರೆಡಿ ಗೆಜ್ಜೆಪುರ, ಈ ಶಿವರುದ್ರೇಗೌಡ ಮತ್ತು ಆ ಒಂದು ಚೀತು ಯುವಕರ ಸಂಘ, ಇದು ಆಲ್ರೆಡಿ ಈ ಒಂದು ಫ್ರೇಮ್ ವರ್ಕ್ ಆಲ್ರೆಡಿ ಸೆಟ್ ಆಗಿರೋದ್ರಿಂದ, ನಮಗೆ ಅಧ್ಯಕ್ಷ ಸಿನಿಮಾ ನೋಡಿ ಇದೆಲ್ಲ ಗೊತ್ತಿರೋದ್ರಿಂದ ಇಲ್ಲಿ ವರ್ಲ್ಡ್ ಬಿಲ್ಡಿಂಗಿಗೆ ಜಾಸ್ತಿ ಏನು ಅವಕಾಶ ಇಲ್ಲ. ಯಾಕೆಂದರೆ ಆಲ್ರೆಡಿ ನಮಗೆ ಜನಗಳಿಗೆ ಗೊತ್ತು, ಆಲ್ರೆಡಿ ಆ್ಯಸ್ ಎ ಸಿನಿಮಾ ಪ್ರೇಕ್ಷಕ ನಮಗೆ ಅಧ್ಯಕ್ಷ ಸಿನಿಮಾ ನೋಡಿ ಗೊತ್ತು, ಆ ಒಂದು ಬೇಸ್ ಲೈನ್, ಆ ಫ್ರೇಮ್ ವರ್ಕು ಗೊತ್ತು. ಸೊ ಆ ಒಂದು ವರ್ಲ್ಡ್ ಬಿಲ್ಡಿಂಗ್ ಕಡೆಗೆ ಏನು ಗಮನ ಕೊಟ್ಟಿಲ್ಲ, ಯಾಕೆಂದರೆ ಆಲ್ರೆಡಿ ಗೊತ್ತಿರೋದ್ರಿಂದ ಅದನ್ನು ಬೆಳೆಸುವಂತಹ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ಈಸಿಯಾಗಿ ನಮಗೆ ಈ ಸಿನಿಮಾದ ಒಂದು ಮೂಡೊಳಗೆ ನಾವು ಇಮಿಡಿಯೇಟಾಗಿ ಹೊರಟೋಗ್ಬಿಡ್ತೀವಿ. ಜೊತೆಗೆ ಅಧ್ಯಕ್ಷ ಸಿನಿಮಾವನ್ನು ಜ್ಞಾಪಿಸುವಂತಹ ಕೆಲವೊಂದಷ್ಟು ಸೀನ್ಸ್ಗಳನ್ನು ಮೊದಲೇ ತೋರಿಸ್ಬಿಡ್ತಾರೆ ಆ್ಯಕ್ಚುಲಿ. ಸೊ ಆಟೋಮೆಟಿಕ್ಕಾಗಿ ಆ ಒಂದು ಅಧ್ಯಕ್ಷ ಫಿಲಮ್ನ ಫೀಲ್ ಒಳಗಡೆ ನಾವು ಹೋಗ್ಬಿಡ್ತೀವಿ. ಅಟ್ ದ ಸೇಮ್ ಟೈಮ್ ಈಗ ಶಿವರುದ್ರೇಗೌಡರಿಗೆ ಈಗ ನೀವು ಟ್ರೈಲರಲ್ಲಿ ನೋಡಿರೋ ಹಾಗೆ ಇನ್ನೊಂದು ಮಗಳಿದ್ದಾಳೆ, ಆ ಮಗಳೇ ಅಂಜಲಿ, ಪ್ಲೇಡ್ ಬೈ ಮಲೈಕಾ ವಸುಪಲ್ ಆಫ್ ಈ ಒಂದು ಸೀರಿಯಲ್ ಬರ್ತಾ ಇದೆಯಲ್ಲ ಜಿ ಕನ್ನಡದಲ್ಲಿ, ಹಿಟ್ಲರ್ ಕಲ್ಯಾಣ ಸೀರಿಯಲ್ ಖ್ಯಾತಿಯ ಮಲೈಕಾ ವಸುಪಲ್ ಅವರು ಆ್ಯಕ್ಚುಲಿ ಅಂಜಲಿ ಪಾತ್ರವನ್ನು ಮಾಡಿದ್ದಾರೆ. ಅವರು ಶಿವರುದ್ರೇಗೌಡರ ಮಗಳು. ಬಟ್ ಆ್ಯಕ್ಚುಲಿ ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದು ಗೌಡರಿಗೆ 3 ಮಗಳಿದ್ದಾರೆ ಅಂತ, 3 ಜನ ಹೆಣ್ಮಕ್ಳು ಅಂತ ತೋರಿಸಿದ್ದು. ಅದರಲ್ಲಿ ಮೊದಲನೇ ಹೆಣ್ಮಗಳು ಯಾವುದೋ ಲೇಹ ಮಾರುವವನ ಜೊತೆಗೆ ಓಡೋಗಿ ಮದುವೆ ಆಗಿರ್ತಾರೆ. 2ನೇ ಮಗಳು ಯಾರೋ ಒಬ್ಬ ಜಲ್ಲಿ ಒಡೆಯವನ್ನ ಕಟ್ಕೊಂಡು ಮದುವೆಯಾಗಿ ಹೋಗ್ಬಿಟ್ಟಿರ್ತಾರೆ. 3ನೇ ಹೆಣ್ಮಗಳನ್ನ ಶರಣ್ ಅವರು, ಅಧ್ಯಕ್ಷ ಶರಣ್ ಅವರು ಲವ್ ಮಾಡಿ ಮದುವೆ ಆಗಿ ಆ್ಯಕ್ಚುಲಿ ಅವರು ಕೂಡ ಊರಿಂದ ಓಡೋಗಿರ್ತಾರೆ. ಅಲ್ಲಿಗೆ ಆ ಒಂದು ಸಿನಿಮಾ ಎಂಡ್ ಆಗಿರುತ್ತೆ. ಈ ಇನ್ನೊಂದು ಮಗಳು ಎಲ್ಲಿಂದ ಬಂದ್ಲು ಇವಾಗ? ಆ್ಯಕ್ಚುಲಿ ಶಿವರುದ್ರೇಗೌಡರಿಗೆ ಇದ್ದಿದ್ದೇ 3 ಮಗಳಲ್ವಾ, ಇನ್ನೊಂದು ಮಗಳು ಯಾರು ಅನ್ನೋಂತಹ ಪ್ರಶ್ನೆಗೆ ಉತ್ತರ ನೀವು ಸಿನಿಮಾ ನೋಡೇ ಕಂಡುಕೋಬೇಕಾಗತ್ತೆ. ಶಿವರುದ್ರೇಗೌಡರಿಗೆ ಇನ್ನೊಂದು ಮಗಳಿದ್ದಾಳೆ, ಅವಳೇ ಈ ಅಂಜಲಿ, ಅವಳೇ ಉಪಾಧ್ಯಕ್ಷನ ಲವ್ ಮಾಡೋದು. ಅವರಿಬ್ಬರಿಗೆ ಮದುವೆ ಆಗುತ್ತಾ ಅಥವಾ ಅವರಿಬ್ಬರಿಗೆ ಲವ್ ಆದರೂ ಹೇಗಾಯಿತು? ಆ್ಯಕ್ಚುಲಿ ಶಿವರುದ್ರೇಗೌಡರಿಗೆ ಈ 4ನೇ ಮಗಳು ಎಲ್ಲಿಂದ ಬಂದಳು? ಜೊತೆಗೆ ಈ ಒಂದು ಜರ್ನಿಯಲ್ಲಿ ಉಪಾಧ್ಯಕ್ಷ ಮತ್ತು ಶಿವರುದ್ರೇಗೌಡರು ಮಧ್ಯೆ ನಡೆಯುವಂತಹ ಒಂದು ಟಗ್ ಆಫ್ ವಾರ್, ಒಂದು ಕಾಮಿಕಲ್ ಟಗ್ ಆಫ್ ವಾರ್ ಯಾವ ರೀತಿ ಇದೆ, ಇದೆಲ್ಲ ಇರುವಂತಹ ಸಿನಿಮಾನೇ ಉಪಾಧ್ಯಕ್ಷ. ಆಗಲೇ ಹೇಳಿದಾಗೆ ಆ್ಯಕ್ಚುಲಿ ಕೆಲವೊಂದು ಕಡೆ ಈ ಕಾಮಿಕಲ್ ಎಲಿಮೆಂಟ್ಸ್ನ ಬೇಕು ಅಂತಲೇ ಸ್ವಲ್ಪ ಕಾಮಿಡಿನ ಜನ್ರೇಟ್ ಮಾಡುವ ಪ್ರಯತ್ನ, ಅಂದರೆ ಫೋರ್ಸ್ಫುಲಿ ಜನ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಕೆಲವು ಕಡೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆರ್ಗ್ಯಾನಿಕ್ ಆಗೇ ನಗು ಬರುತ್ತೆ ಕೆಲವೊಂದು ಸೀಕ್ವೆನ್ಸಸ್ಗಳನ್ನು ನೋಡುವಾಗ. ಅದೇ ಥರನೇ ಆರ್ಗ್ಯಾನಿಕ್ ಆಗಿನೇ ನಗು ಬರೆಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಆ್ಯಸ್ ಎ ಲೀಡ್ ರೋಲಲ್ಲಿ ಚಿಕ್ಕಣ್ಣ ಅವರು ತುಂಬ ಚೆನ್ನಾಗಿ ಅವರು ಹಾರ್ಡ್ ವರ್ಕ್ ಮಾಡಿರೋದು, ಶ್ರಮ ಪಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಾಡುಗಳಲ್ಲಿ ಅವರು ಹಾಕಿರುವಂತಹ ಸ್ಟೆಪ್ಸ್ ಆಗಿರ್ಬೋದು, ಅಥವಾ ಕಾಮಿಡಿಯಲ್ಲೇ ಆಲ್ರೆಡಿ ಅವರು ತುಂಬ ವೆಲ್ ವರ್ಸ್ಡ್, ಅವ್ರಿಗೇನು ಅದರಲ್ಲಿ ತುಂಬ ಅವರಿಗೆ ಅದಕ್ಕೆ ಶ್ರಮ ಪಡುವಂತಹ ಅಗತ್ಯ ಇಲ್ಲ. ಬಟ್ ತುಂಬ ಈಸಿಯಾಗಿ ಆ್ಯಕ್ಚುಲಿ ಅವರು ತಮ್ಮ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ. ಮಲೈಕಾ ವಸುಪಲ್ ಅವರು ಆ್ಯಕ್ಚುಲಿ ಅಂದರೆ ಹೀರೋಯಿನ್ ಎಂಟ್ರಿ ಆಗೋದೇ ಆಲ್ಮೋಸ್ಟ್ ಒಂದು 45-50 ಮಿನಿಟ್ಸ್ ಆದಮೇಲೆ ಫಸ್ಟ್ ಹಾಫಲ್ಲಿ. ಇನ್ನೇನು ಇಂಟರ್ವಲ್ ಹತ್ತಿರ ಬರುತ್ತೆ ಅಂತ ಹೇಳುವಾಗ ಹೀರೋಯಿನ್ ಎಂಟ್ರಿ ಆಗುತ್ತೆ ಆ್ಯಕ್ಚುಲಿ.
ಅವ್ರಿಗೆ ಕೊಟ್ಟಿರುವಂತಹ ಪಾತ್ರನ ಅವ್ರು ಮಾಡಿದ್ದಾರೆ. ತುಂಬ ಏನು ಜಾಸ್ತಿ ಅವರಿಗೆ ರೋಲ್ ಪ್ಲೇ ಮಾಡೋದಕ್ಕೆ ಅವಕಾಶ ಏನಿಲ್ಲ. ಇನ್ಫ್ಯಾಕ್ಟ್ ಅಧ್ಯಕ್ಷ ಸಿನಿಮಾದಲ್ಲೂ ಕೂಡ ತುಂಬ ಹೀರೋಯಿನಿಗೆ ಏನೋ ತುಂಬ ಒಂದು ಭಯಂಕರ ರೋಲ್ ಅಥವಾ ಗಟ್ಟಿ ರೋಲ್ ಅಲ್ಲ ಏನಿರಲಿಲ್ಲ. ಇದರಲ್ಲೂ ಕೂಡ ಅದೇ ಥರ ಒಂದು ರೋಲ್ ಇದೆ, ಒಂದು ಚೈಲ್ಡಿಶ್ ಕಿಡಿಶ್ ರೋಲು. ಅದನ್ನು ತುಂಬ ಚೆನ್ನಾಗಿ ಮಲೈಕಾ ವಸುಪಲ್ ಅವರು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಶಿವರುದ್ರೇಗೌಡ, ರವಿಶಂಕರ್ ಅವರು ಬಹಳ ಚೆನ್ನಾಗಿ ಎಗೇನ್ ಆ ಒಂದು ಆರ ಏನಿದೆಯಲ್ಲ ಅವ್ರದ್ದು, ಒಬ್ಬ ಕಾಮಿಕಲ್ ವಿಲನ್ ಆರ, ಅದನ್ನು ತುಂಬ ಚೆನ್ನಾಗಿ ಅಧ್ಯಕ್ಷ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಇದರಲ್ಲೂ ಕೂಡ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಅಫ್ಕೋರ್ಸ್ ಶಿವರುದ್ರೇಗೌಡ ಅಂತಂದರೆ ನಮಗೆ ರವಿಶಂಕರ್ ಅವರೇ ಜ್ಞಾಪಕ ಬರೋದು. ಆ ಒಂದು ಪಾತ್ರಕ್ಕೆ ಬೇರೆಯವ್ರನ್ನ ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಅದು ಬಿಟ್ಟರೆ ಆ್ಯಕ್ಚುಲಿ ನ್ಯೂ ಅಡಿಷನ್ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಧರ್ಮಣ್ಣ ಕಡೂರ್ ಅವರಿದ್ದಾರೆ. ಆ್ಯಕ್ಚುಲಿ ಈ ಚೀತು ಯುವಕರ ಸಂಘದಲ್ಲಿ ಅವರೊಬ್ಬರು ಹೊಸ ಅಡಿಷನ್ ಆಗಿದೆ. ಅವರು ಅಧ್ಯಕ್ಷ ಸಿನಿಮಾದಲ್ಲಿ ಇರಲಿಲ್ಲ. ಹಾಗೆಯೇ ಇನ್ನೊಂದು ಕ್ಯಾರೆಕ್ಟರ್ ಅಂತಂದರೆ ಸಾಧು ಕೋಕಿಲ್ ಅವ್ರ ಕ್ಯಾರೆಕ್ಟ್ರು. ಸೊ ಇದೆರಡು ಹೊಸ ಎಂಟ್ರಿ ಆಗಿದೆ. ಎರಡೂ ಕೂಡ ನಗು ಉಕ್ಸತ್ತೆ ಚೆನ್ನಾಗಿ. ಅಂದರೆ ತುಂಬ ಕಡೆ ನಾವು ನಗುವಂತಹ ಸನ್ನಿವೇಶಗಳು ಸಾಕಷ್ಟು ಬರುತ್ತೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಕೆಲವೊಂದಷ್ಟು ಈ ಪಂಚಾಯಿತಿ ಸೀನಲ್ಲಿ ಶಿವರುದ್ರೇಗೌಡ ಮತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಅವ್ರ ನಡುವೆ ನಡೆಯುವಂತಹ ಸಂಭಾಷಣೆಗಳಾಗಿರ್ಬೋದು, ಮತ್ತು ಈಗ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನು ಆ್ಯಕ್ಚುಲಿ ರೆಫರೆನ್ಸ್ಗಳನ್ನು ತಗೊಂಡು ಅವರ ಸೀನ್ಸ್ಗಳನ್ನು ರೀಕ್ರಿಯೇಟ್ ಮಾಡಿರುವಂಥದ್ದಾಗಿರ್ಬೋದು, ಅದೆಲ್ಲ ತುಂಬ ಕ್ರಿಯೇಟಿವ್ ಆಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ಕೂಡ ಅನ್ನಿಸ್ತು. ಅದು ಬಿಟ್ಟರೆ ಕೆಲವೊಂದು ಡೈಲಾಗ್ಸ್, ಎಸ್ಪೆಷಲಿ ಕೆಲವೊಂದು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಥೆ ಜೊತೆಗೆ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಈ ಒಂದು ಕಥೆಯ ಕಂಟೆಂಟಿಗೆ ತಕ್ಕ ಹಾಗೆ ಚೆನ್ನಾಗಿ ವರ್ಕ್ ಆಗಿದೆ. ಚಿಕ್ಕಣ್ಣ ಅವರು ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಸಿನಿಮಾನೇ ಇರೋದೇ ಚಿಕ್ಕಣ್ಣ ಮತ್ತು ಶಿವರುದ್ರೇಗೌಡ ಅವರ ಮಧ್ಯೆ ನಡೆಯುವಂತಹ ಒಂದು ಕಾಮಿಕಲ್ ಟಗ್ ಆಫ್ ವಾರ್, ಜಸ್ಟ್ ಲೈಕ್ ಅಧ್ಯಕ್ಷ ಥರನೇ ಇಡೀ ಸಿನಿಮಾ ಚಿಕ್ಕಣ್ಣ ಅವರು ಆವರಿಸ್ಕೊಂಡಿದ್ದಾರೆ. ಅಂದರೆ ಈ ಥರ ಒಂದು ಕಾಮಿಡಿಯನ್ ಆಗಿನೇ ಲೀಡ್ ರೋಲಲ್ಲಿ ಇನ್ನು ಮುಂದಕ್ಕೂ ಚಿಕ್ಕಣ್ಣ ಅವರು ಕಾಣಿಸ್ಕೊಳ್ಬಹುದು ಅನ್ನುವಂತಹ ಒಂದು ಹೋಪನ್ನು ಹುಟ್ಟಾಕಿದ್ದಾರೆ. ಆ್ಯಕ್ಚುಲಿ ಇದೇನೋ ಬೇಕಾಗಿತ್ತಾ ಇದು, ಯಾಕೆ ಸುಮ್ಮನೆ ಆರಾಮಾಗಿ ಕಾಮಿಡಿಯನ್ ಮಾಡ್ಕೊಂಡಿದ್ರು, ಹೀರೋ ಆಗೋದು ಬೇಕಿತ್ತಾ ಅನ್ನೋ ಥರ ಎಲ್ಲೂ ನನಗೆ ಅನಿಸಲ್ಲ. ಯಾಕೆಂದರೆ ಕಂಪ್ಲೀಟಾಗಿ ಅವ್ರನ್ನ ಕಾಮಿಡಿಯನ್ ಥರನೇ ತೋರಿಸ್ಬಿಟ್ಟಿದ್ದಾರೆ ಇಡೀ ಸಿನಿಮಾದಲ್ಲಿ. ಎಲ್ಲೂ ಹೀರೋಯಿಕ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿಲ್ಲ. ಸುಮ್ಮನೆ ಫೈಟೇ ಇಲ್ಲ. ಆ್ಯಕ್ಚುಲಿ ಅವರೇ ಒದೆ ತಿಂತಾ ಇರ್ತಾರೆ ಇಡೀ ಸಿನಿಮಾ. ಪಾಪ ಶಿವರುದ್ರೇಗೌಡರು ಆ್ಯಕ್ಚುಲಿ ಅವರೇ ಸ್ಟ್ರಾಂಗು, ಅವರೇ ಇವರನ್ನು ಗೊತ್ತಲ್ಲ. ಈಗ ಅದು ಪ್ಲ್ಯಾನಿಂಗ್, ಈಗ ಅಧ್ಯಕ್ಷ ಸಿನಿಮಾ ಇತ್ತಲ್ಲ, ಒಂದ್ಸಲ ಇವ್ರದ್ದು ಮೇಲುಗೈ ಆಗುತ್ತೆ, ಏನೋ ಒಂದು ಶಿವರುದ್ರೇಗೌಡರನ್ನ ಕೆಳಗೆ ಹಾಕೋದಕ್ಕೆ ಇವ್ರು ಪ್ರಯತ್ನ ಪಟ್ಟಿರ್ತಾರೆ. ಜೊತೆಗೆ ಆ ಕಡೆಯಿಂದ ಚೀತು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸೇರಿಕೊಂಡು ಅವ್ರನ್ನ ಕಾಲೆಳೆಯೋ ಪ್ರಯತ್ನ ಮಾಡಿರ್ತಾರೆ. ಅದೇ ಥರ ಟಗ್ ಆಫ್ ವಾರ್ ನಡೀತಿರೋದು ಆಲ್ಮೋಸ್ಟು. ಅದ್ರಲ್ಲಿ ಜಾಸ್ತಿ ಉಪಾಧ್ಯಕ್ಷ ಚಿಕ್ಕಣ್ಣವ್ರಿಗೇ ತುಂಬ ಸಲ ಅವರು ಹೊಡೆಸ್ಕೊಂಡು ಅವರೇ ಸೋಲ್ತಿರ್ತಾರೆ ಎಷ್ಟೊಂದು ಸಲ, ಆ ಥರದ್ದೆಲ್ಲ. ಸೊ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಎಲ್ಲೂ ಕೂಡ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂತೆಲ್ಲ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ವೆರಿ ಮಿನಿಮಲ್. ತುಂಬ ಎಲ್ಲೂ ಈ ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗದೇ ಇರೋ ಥರ ಯಾವುದು ಡೈಲಾಗ್ಸ್ ಎಲ್ಲ ಇಲ್ಲ. ಸೀಕ್ವೆನ್ಸಸ್ ಕೂಡ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಆಲ್ರೆಡಿ ಈಗ ನನಗೆ ನೀನು ನಿನಗೆ ನಾನು ಆ ಒಂದು ಸಾಂಗ್ ಹಿಟ್ ಆಗಿದೆ. ಪ್ಲಸ್ ಟೈಟಲ್ ಟ್ರ್ಯಾಕ್ ಒಂದು ಹಿಟ್ ಆಗಿತ್ತು. ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಂದರೆ ಈಸಿಲಿ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ತುಂಬ ಅಂದರೆ ಅಧ್ಯಕ್ಷ ತರಹದ ಒಂದು ಕಂಪ್ಲೀಟ್ ಒಂದು ಫುಲ್ಫಿಲ್ಮೆಂಟ್ ಏನು ಸಿಕ್ಕಿತ್ತಲ್ಲ ಅಧ್ಯಕ್ಷ ಸಿನಿಮಾದಲ್ಲಿ, ಅದು ಕಂಪ್ಲೀಟ್ಲಿ ಒಂದು ಫುಲ್ಫಿಲ್ಡ್ ಒಂದು ಒಪಿನಿಯನ್ ನಿಮಗೆ ಈ ಸಿನಿಮಾ ನೋಡಿದ ಮೇಲೆ ಅನ್ನಿಸದೇ ಇರ್ಬೋದು. ಬಟ್ ಡೆಫಿನೆಟ್ ಆಗಿ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೊಂದು ಕಡೆ ಲಾಜಿಕ್ಸ್ ಕೆಲವು ಕಡೆ ಮಿಸ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಲಾಜಿಕ್ ಕಡೆ ನಾವು ಆ್ಯಕ್ಚುಲಿ ಜಾಸ್ತಿ ಯೋಚನೆ ಮಾಡಬೇಕು ಅಂತೇನಿಲ್ಲ. ಎಲ್ಲ ಕಡೆ ಕಾಮಿಡಿ ಅನ್ನೋ ಮ್ಯಾಜಿಕ್ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇಡೀ ಸಿನಿಮಾ ಆ್ಯಕ್ಚುಲಿ ಚಿಕ್ಕಣ್ಣ ಅವರು ಕಚಗುಳಿಗೆ ಇಡ್ತಾನೆ ಇರ್ತಾರೆ. ಮಲೈಕಾ ವಸುಪಲ್ ಅವರ ಕ್ಯಾರೆಕ್ಟರ್ ಕೂಡ ಅವ್ರು ಏನು ಚೈಲ್ಡಿಶ್ ಆಗಿದ್ದಾರೆ ಅದು ಚೆನ್ನಾಗಿ ವರ್ಕ್ ಆಗಿದೆ. ಜೊತೆಗೆ ಶಿವರುದ್ರೇಗೌಡರು ಆ್ಯಕ್ಚುಲಿ ಅವರ ಒಂದು ಆ್ಯಕ್ಟಿಂಗ್ ಇರ್ಬೋದು, ಅವ್ರ ವಾಯ್ಸೇ ಇಡೀ ಥಿಯೇಟ್ರಲ್ಲಿ ಆ್ಯಕ್ಚುಲಿ ರೀಸೌಂಡ್ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಕ್ಲೈಮ್ಯಾಕ್ಸ್ ಕೂಡ ಅದೇ ಥರನೇ ಕಾಮಿಕಲ್ ಎಂಡಿಂಗ್ ಇರುತ್ತೆ. ಒಟ್ಟಿನಲ್ಲಿ ನಿಮಗೆ ಕಂಪ್ಲೀಟ್ಲಿ ಒಂದು ಒಳ್ಳೆ ಮಜಾ ಮಾಡಿಕೊಂಡು ಒಂದು 2.5 ಗಂಟೆ ಥಿಯೇಟ್ರ್ ಒಳಗಡೆ ಹೋದ್ಮೇಲೆ ಒಳ್ಳೆ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿದೆ ಅಪ್ಪ, ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು ಅನ್ನುವಂತಹ ಫೀಲ್ ಕೊಡುವಂತಹ ಒಂದು ಸಿನಿಮಾ ಉಪಾಧ್ಯಕ್ಷ. ಸೊ ಚಿಕ್ಕಣ್ಣ ಅವರು ತುಂಬ ಕಷ್ಟಪಟ್ಟಿರೋದು ಈ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ. ಅವರ ಶ್ರಮಕ್ಕೆ ಬೆಲೆ ಸಿಗಲಿ, ಜನ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.